ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ನುಗ್ಗೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣೋ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕಾದರೂ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಸೊಪ್ಪಿನ ಸಾರಿಗಾಗಲಿ, ಇಲ್ಲ ಮೊಸರನ್ನಕ್ಕೆ, ಇಲ್ಲ ಬೇಳೆ ರಸಕ್ಕೆ, ಈ ಥರ ಸೈಡಲ್ಲಿ ಮಾಡಿ ಇಟ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನಾನು ಮೊದಲಿಗೆ ತೋರಿಸ್ತಾ ಇದ್ದೀನಿ. ನಾನೊಂದು 1/4 kg ಸ್ವಲ್ಪ ಜಾಸ್ತಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೊಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10-15 ಎಲೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಒಂದು 4 ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಇದರಲ್ಲಿ ಬಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲೆ ಅಷ್ಟು ಇಟ್ಕೊಂಡಿದ್ದೀನಿ. ಒಂದರಲ್ಲೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ಗೊಜ್ಜು ಮಾಡ್ಕೊಬೇಕಾಗುತ್ತೆ, ನುಗ್ಗೆಕಾಯಿ ಗೊಜ್ಜು. ಈಗ ನಾನು ಸಣ್ಣ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ನಾನು ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ. ಅದೇ ನಾನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗೊಜ್ಜು ಮಾಡೋದ್ರಿಂದ ಸ್ವಲ್ಪ ಸಣ್ಣಕ್ಕೆ ಇರಬೇಕು. 1.5 ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಸೇರಿಸ್ಬಿಟ್ಟು ಅದಕ್ಕೆ ನಾವು ನೀರು ಕಡಿಮೆನೇ ಹಾಕಿರೋದು. ಒಂದು ಟೀ ಲೋಟ, ಸಣ್ಣ ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ಆ ನೀರಲ್ಲೇ ಬೆಂದ್ಕೊಂಡ್ರೆ ಸಾಕು, ನಮ್ಗೆ ಬೇರೆ ನೀರೇನು ಬೇಕಾಗಿಲ್ಲ. ಈಗ ಅದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು, ತುಂಬ ಐಯಲ್ಲಿ ಇಡೋಕೆ ಹೋಗ್ಬೇಡಿ, ಯಾಕಂದರೆ ಬೆಂದೋಗ್ಬಿಟ್ರೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ, 4 ಪೀಸಾಗಿ ಹೋಗುತ್ತೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಏನು ತೆಗೆದಿಟ್ಕೊಂಡಿದ್ದೆ 4 ಟೊಮೊಟೊ ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮಾಡಿಕೊಂಡು ಇವಾಗ ನೋಡಿ ಮಾಡಿದೆ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಇಟ್ಕೊಂಡು ಈಗ ನಾನು ನುಗ್ಗೆಕಾಯಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ನುಗ್ಗೆಕಾಯಿ ಬೆಂದಿದೆ ಅಂತ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ನೋಡಿ. ಅದು ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನಮಗೆ ಗೊತ್ತಾಗ್ಬಿಡ್ತದೆ ಒಂದು ಏನಪ್ಪ ಬೆಂದಿದೆಯಾ ಇಲ್ಲ ಅಂತ ಕಣ್ಣಲ್ಲೇ ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಈಗ ಇನ್ನೂ ಸ್ವಲ್ಪ ಬೇಯಬೇಕು, ಗ್ರೀನೇ ಇದೆ ನೋಡಿ. ತಿರ್ಗಾ ಒಂದು 2 ನಿಮಿಷ ಬೇಯ್ಬಿಟ್ಟಿದ್ದೆ, ಮೊದಲಿಗೆ 2 ನಿಮಿಷ ಬಿಟ್ಟಿದ್ದೆ, ನಂತರ ಒಂದು 2 ನಿಮಿಷ ನೋಡಿ ಇವಾಗೆಲ್ಲ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ನೀರೂ ಇದೆ, ಅದರಲ್ಲೇ ನೀರಿನ ಅಂಶನೂ ಸ್ವಲ್ಪ ಇದೆ. ಇಷ್ಟೇ ಸಾಕು ನೀರು, ಗೊಜ್ಜಿಗೆ ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದನ್ನೇ ನಾವು ಬಾಣಲಿಗೆ ಹಾಕ್ಕೊಂಡ್ರೆ ಸಾಕು ನೋಡಿ. ಬೆಂದಿದೆ ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಈಗ ನಾನು ಬಾಣಲಿ ಬಿಸಿ ಆದಮೇಲೆ 4 ಸ್ಪೂನ್ ಎಣ್ಣೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಒಂದು 15 ಎಲೆ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈ ರೀತಿ ಸೇರಿಸ್ಕೊಳ್ಳಿ ನೀವು, ಈ ರೀತಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ರೋಸ್ಟ್ ಆದಮೇಲೆ ಇವಾಗ ನಾನು ಈ ಟೊಮೊಟೊ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಹಾಗೇನೂ ಹಾಕ್ಕೋಬೋದು, ಯಾಕಂದರೆ ನಮ್ಗೆ ತಿನ್ನೋಕ್ಕೆ ಬಾಯಿಗೆ ಸಿಗಬೇಕು ಅಂದರೆ ನೀವು ಬೇಕಾದರೆ ಹಂಗೆ ಹಚ್ಕೋಬೋದು. ಈ ರೀತಿ ನೀವು ಮಾಡಿಕೊಂಡ್ರೆ ಅನ್ನಕ್ಕಾಗುತ್ತೆ ಅಂತ ಸ್ವಲ್ಪ ನಾನು ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಏನಿದೆಯೋ ಅಷ್ಟು ಪೂರ್ತಿ ಟೊಮೊಟೊ ಪೇಸ್ಟೆಲ್ಲ ನೀಟಾಗಿ ಬಳ್ದಾಕ್ಕೊತಾ ಇದ್ದೀನಿ. ಮತ್ತು ನಾನು ನೀರೇನು ಸೇರಿಸ್ತಾ ಇಲ್ಲ, ಇಷ್ಟೇ ಅದಕ್ಕೆ ಬೇಕಾಗಿರೋದು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ, ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಮೊದಲಿಗೆ ನಾವು ನುಗ್ಗೆಕಾಯಿಗೆ ಉಪ್ಪು ಹಾಕಿದ್ದೀರಿ, ಜಾಸ್ತಿ ಬೇಡ. ಇದು ಎಷ್ಟಿದೆ ಗೊಜ್ಜಿಗೆ ಅಷ್ಟು ಮಾತ್ರ ನೀವು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನಾವು ಕುದಿಸ್ಕೋಬೇಕು. ಈಗ ನಾನು ಏನು ತೆಗೆದಿಟ್ಕೊಂಡು ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲ ನಾನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಕೊಂಡು ಅದನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಎಲ್ಲ ಯಾವ ಥರ ಗೊಜ್ಜು ರೆಡಿಯಾಗಿದೆ ನೋಡಿ, ಗೊಜ್ಜು ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ನಾನು ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕು, ಒಂದು 2 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಈಗ ರೆಡಿಯಾಗಿದೆ, ನಾನು ಪ್ಲೇಟ್ ತೆಗೆದು ನೋಡ್ತಾಯಿದ್ದೀನಿ ನೋಡಿ, ಎಣ್ಣೆ ಬಿಟ್ಕೊಂಡಿದೆ, ನಿಮ್ಗೆ ಕಾಣಿಸ್ತಾ ಇದೆ ಸೈಡೆಲ್ಲ. ನಾನು ಈ ರೀತಿ ರೆಡಿ ಆದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ರು ನುಗ್ಗೆಕಾಯಿನ ಅದಕ್ಕೆ ಸೇರಿಸ್ಕೋಬೇಕು ನೋಡಿ. ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ, ಬೇಯಿಸಿರೋ ನೀರು ಮತ್ತು ಟೊಮೊಟೊ ರುಬ್ಕೊಂಡಿರೋಂಥ ಟೊಮೊಟೊ ಗೊಜ್ಜು ಅಷ್ಟೇ, ಇಷ್ಟೇ ಬೇಕಾಗಿರೋದು. ಈ ರೀತಿ ನೀವು ಮನೇಲಿ ರೆಡಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಬೇಕಾದರೆ ಇದರಲ್ಲಿ ತಿನ್ಬೋದು ನೀವು ಇಷ್ಟಪಟ್ಟರೆ. ನಾನಂತೂ ಈ ಥರ ಮಾಡಿಕೊಂಡ್ರೆ ಅನ್ನನೂ ತಿಂತೀನಿ, ಮುದ್ದೆನೂ ತಿಂತೀನಿ, ನನಗೆ ತುಂಬಾ ಇಷ್ಟ ನೋಡಿ. ಇವಾಗ ಎಲ್ಲ ನಾನು ನೀಟಾಗಿ ಅದನ್ನೆಲ್ಲ ತಿರುಗಿಬಿಟ್ಟು ಪ್ಲೇಟ್ ಹಾಕಿ ಇದನ್ನೊಂದು 4ರಿಂದ 5 ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಚೆನ್ನಾಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂತು ಎಲ್ಲ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇದು ನುಗ್ಗೆಕಾಯಿ ಗೊಜ್ಜು ಈ ಥರ ಮಾಡ್ಕೊಳ್ಳಿ. ಇವಾಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಳ್ಳಿ, ಯಾಕಂದರೆ ಸಣ್ಣ ಕಟ್ ಮಾಡ್ಕೊಳ್ಳಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ ಮಕ್ಕಳಂತೂ ಅದು ಮಸಾಲೆ ಚೆನ್ನಾಗಿ ಅದಕ್ಕೆ ಹಿಡಿದಿರ್ತದಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡಿಕೊಡಿ. ಕೆಲವರು ಸಾರಲ್ಲಿ ತಿನ್ನಲ್ಲ ಮಕ್ಕಳು, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ.
ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ನುಗ್ಗೆಕಾಯಿಗೆ, ತುಂಬ ರುಚಿಯಾಗಿದೆ. ಈ ಥರ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.